ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನು ಗಮನಿಸೋದಾದ್ರೆ, ನಿನ್ನೆಯಷ್ಟೇ ನವವಿವಾಹಿತೆ ಗಾನವಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು. ಆತ್ಮಹತ್ಯೆಯನ್ನ ಮಾಡ್ಕೊಂಡಿರೋದು ಕಾರಣ ಏನು? ಒಂದೂವರೆ ತಿಂಗಳಾಗಿರೋದು. ಒಂದೂವರೆ ತಿಂಗಳಲ್ಲಿ ಯಾಕೆ ಈ ರೀತಿ ಮಾಡ್ಕೊಂಡ್ರು ಅನ್ನುವಂತ ಅನೇಕ ಪ್ರಶ್ನೆಗಳು, ಅನೇಕ ಅನುಮಾನಗಳು ಕಾಡ್ತಾ ಇದ್ವು. ಅದರ ಬೆನ್ನಲ್ಲೇ ಸೂರಜ್ ಕುಟುಂಬಸ್ಥರ ವಿರುದ್ಧ ಗಾನವಿ ಪೋಷಕರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈಗ ಆ ಪ್ರಕರಣಕ್ಕೊಂದು ಟ್ವಿಸ್ಟ್ ಸಿಕ್ಕಿದೆ. ಅವಮಾನದಿಂದ ಮಹಾರಾಷ್ಟ್ರದಲ್ಲಿ ಪತಿ ಸೂರಜ್ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ನಾಗ್ಪುರದ ಖಾಸಗಿ ಹೋಟೆಲ್ನಲ್ಲಿ ಸೂರಜ್ ಸೂಸೈಡ್ ಮಾಡಿಕೊಂಡಿದ್ದಾನೆ. ಸೂರಜ್ ತಾಯಿ ಜಯಂತಿ ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸ್ಥಳೀಯ ಆಸ್ಪತ್ರೆಯಲ್ಲಿ ಅಸ್ವಸ್ಥ ಜಯಂತಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ನಿನ್ನೆ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಗಾನವಿ ಮೃತಪಟ್ಟಿದ್ರು. ಸೂರಜ್ ಬಂಧನ ಮಾಡಬೇಕು ಅನ್ನುವಂತ ಪ್ರತಿಭಟನೆಯನ್ನು ಕೂಡ ಗಾನವಿ ಕುಟುಂಬಸ್ಥರು ಮಾಡಿದ್ರು. ಇದೆಲ್ಲದರಿಂದ ಮನನೊಂದು ಆತ್ಮಹತ್ಯೆಯ ದಾರಿಯನ್ನ ಹಿಡಿದಿದ್ದಾರೆ ಮಗ ಹಾಗೂ ತಾಯಿ. ಸೂರಜ್ ಕೂಡ ಈಗ ಆತ್ಮಹತ್ಯೆನ ಮಾಡಿಕೊಂಡಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಸೂರಜ್ನ ತಾಯಿ ಜಯಂತಿ ಆತ್ಮಹತ್ಯೆ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕಿರೋದು. ಮದುವೆಯಾದ 1.5 ತಿಂಗಳಿನಲ್ಲಿ ಆತ್ಮಹತ್ಯೆನ ಮಾಡಿಕೊಂಡಿದ್ದಾಳೆ ಅಂತಂದ್ರೆ ಕಾರಣ ಏನು ಅನ್ನುವಂತ ಆಕ್ರೋಶ ನಿನ್ನೆ ಗಾನವಿ ಪೋಷಕರಿಂದ ಕೇಳಿ ಬಂತು. ಅದರ ಜೊತೆಯಲ್ಲಿ ವರದಕ್ಷಿಣೆ ಕಿರುಕುಳ ನೀಡಿದ್ರು, ಎಲ್ಲವನ್ನೂ ಕೊಟ್ಟು ಮದುವೆ ಮಾಡಿಸಲಾಯಿತು. ಆದ್ರೆ ಮತ್ತಷ್ಟು ದುಡ್ಡು ಇದೆಲ್ಲವನ್ನೂ ಕೂಡ ಕೇಳ್ತಾ ಇದ್ರು. ಇದೇ ಕಾರಣ ಆತ್ಮಹತ್ಯೆಗೆ ಅನ್ನುವಂಥದ್ದನ್ನ ಆಕೆಯ ಪೋಷಕರು ಕೂಡ ಹೇಳಿದ್ರು. ಇದೆಲ್ಲ ಬೆಳವಣಿಗೆಗಳ ನಂತರದಲ್ಲಿ ಸೂರಜ್ ಹಾಗೂ ಆತನ ಕುಟುಂಬಸ್ಥರನ್ನ ಬಂಧಿಸಬೇಕು ಅನ್ನುವಂತ ಆಗ್ರಹಗಳು, ಪ್ರತಿಭಟನೆಗಳು ಕೂಡ ನಡೆದವು. ಇದೆಲ್ಲದರಿಂದ ಬೇಸತ್ತು ಸೂರಜ್ ಕೂಡ ಈಗ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ನಾಗ್ಪುರದ ಖಾಸಗಿ ಹೋಟೆಲ್ನಲ್ಲಿ ಸೂರಜ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ಇನ್ನು ಆತನ ತಾಯಿ ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೀಗ ತಿಳಿದು ಬರ್ತಾ ಇರೋದು. ಆಕೆಯ ಪರಿಸ್ಥಿತಿ ಹೇಗಿದೆ? ಆಸ್ಪತ್ರೆಗೆ ಈಗಾಗಲೇ ಚಿಕಿತ್ಸೆಗಾಗಿ ಸೇರಿಸಲಾಗಿದೆ ಅನ್ನುವಂತ ಮಾಹಿತಿ, ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಆದ್ರೆ ಹೇಗಿದ್ದಾರೆ, ಏನು ಎತ್ತ ಅನ್ನುವಂತ ಮಾಹಿತಿಗಳು ಇನ್ನಷ್ಟು ತಿಳಿದು ಬರಬೇಕು. ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತ ವಿಚಾರ ಅಂತಂದ್ರೆ, ನಿನ್ನೆ ನಡೆದಿರುವಂತಹ ಎಲ್ಲಾ ಡೆವಲಪ್ಮೆಂಟ್ಸ್ ಇಂದ, ಬೆಳವಣಿಗೆಯಿಂದ ಒಂದಷ್ಟು ಅವಮಾನ ಆಯಿತು. ಸೂರಜ್ ಅನ್ನ ನಪುಂಸಕ ಅಂದ್ರು. ಆನಂತರದಲ್ಲಿ ಹಲವಾರು ಆರೋಪಗಳು ಕೂಡ ಸೂರಜ್ ವಿರುದ್ಧ ಕೇಳಿ ಬಂದ್ವು. ಇದೆಲ್ಲದರಿಂದ ಅವಮಾನಗೊಂಡಂತ ಸೂರಜ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅನ್ನೋ ಮಾಹಿತಿ ಇದೆ. ಇನ್ನೇನಾದ್ರೂ ಡೆತ್ ನೋಟ್ ಏನಾದ್ರೂ ಸಿಕ್ಕಿದ್ಯಾ, ಅಥವಾ ಈ ಆತ್ಮಹತ್ಯೆ ಕಾರಣ ಏನು, ಏನ್ ನಡೆದಿತ್ತು ಅಸಲಿಗೆ ಅನ್ನುವಂತ ಎಲ್ಲಾ ವಿಚಾರಗಳನ್ನ ತನಿಖೆ ನಂತರದಲ್ಲಿ ನಿರೀಕ್ಷೆ ಮಾಡಬಹುದು. ತನಿಖೆ ಹಂತದಲ್ಲಿದೆ. ಈಗಾಗಲೇ ಗಾನವಿ ಪೋಷಕರು ದೂರನ್ನ ಕೊಟ್ಟಿದ್ದಾರೆ ಸೂರಜ್ ಹಾಗೂ ಸೂರಜ್ ಕುಟುಂಬಸ್ಥರ ವಿರುದ್ಧ. ಈಗ ಸೂರಜ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದ್ರಿಂದ ಅವ್ರ ಮಧ್ಯದಲ್ಲಿ ಏನಾದ್ರೂ ಮಾತುಕತೆಗಳು ನಡೆದಿತ್ತಾ, ಏನು ಎತ್ತ ಅನ್ನುವಂತ ವಿಚಾರದಲ್ಲೂ ಕೂಡ ಒಂದಷ್ಟು ತನಿಖೆಗಳನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಗಾನವಿ ಸಾವಿಗೆ ಸೂರಜ್ಜೇ ಕಾರಣ, ನೇರ ಕಾರಣ ಅನ್ನುವಂತ ಆರೋಪವನ್ನ ಗಾನವಿ ಮನೆಯವರು ಮಾಡಿದ್ರು. ಅನಂತರದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಇನ್ನು ಈ ಶವ ಹಸ್ತಾಂತರದ ಸಂದರ್ಭದಲ್ಲೂ ಕೂಡ ಬಹಳ ದೊಡ್ಡ ಹೈಡ್ರಾಮಾಗಳೇ ನಡೆದೋಯ್ತು. ಈಗ ಗಾನವಿ ಪತಿ ಸೂರಜ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಅದರ ಜೊತೆಗೆ ಗಾನವಿ ಅತ್ತೆ ಜಯಂತಿ ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನುವಂತ ಮಾಹಿತಿ. ಆದರೆ ಸದ್ಯಕ್ಕೆ ಆಸ್ಪತ್ರೆಯಲ್ಲಿದ್ದಾರೆ, ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈ 1.5 ತಿಂಗಳ ಅಂತರದಲ್ಲಿ ಏನಾಯ್ತು ಅನ್ನೋದೇ ಪ್ರಶ್ನೆ. ಮದುವೆಯಾಗಿ 1.5 ತಿಂಗಳಾಗಿದ್ದಷ್ಟೇ, ಆನಂತರದಲ್ಲಿ ಸ್ವಲ್ಪ ದಿನದಲ್ಲೇ ಇದೆಲ್ಲ ಶುರುವಾಯಿತು ಅನ್ನುವಂಥದ್ದನ್ನ ಆಕೆಯ ಮನೆಯವರು ಹೇಳ್ತಾ ಇದ್ರು. ಹಾಗಾಗಿ ಏನಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ ಗಾನವಿ ನಿನ್ನೆ ಸಾಕಷ್ಟು ಹೈಡ್ರಾಮಾಗಳು ನಡೆಯಿತು. ಆನಂತರದಲ್ಲಿ ಸೂರಜ್ ಹಾಗೂ ಆತನ ಕುಟುಂಬಸ್ಥರ ಬಂಧನ ಆಗ್ಲೇಬೇಕು ಅಂತ ಪಟ್ಟು ಹಿಡಿದ್ರು. ಆದ್ರೆ ಇವತ್ತು ಈ ಕೇಸ್ಗೆ ಒಂದು ರೀತಿಯ ಟ್ವಿಸ್ಟ್ ಸಿಕ್ಕಂತೆ ಕಾಣಿಸ್ತಾ ಇದೆ. ಅಸಲಿಗೆ ಏನಾದ್ರೂ ಈ ಡೆತ್ ನೋಟ್ ಆಗಿರ್ಬೋದು ಅಥವಾ ಕಾರಣ ಏನು, ಏನಾದ್ರೂ ರಿಕವರಿ ಆಯ್ತಾ, ಏನಾದ್ರೂ ಗೊತ್ತಾಯ್ತಾ ಅಭಿಷೇಕ್? ಈಗಾಗಲೇ ಏನು ಖಾಸಗಿ ಹೋಟೆಲ್ನಲ್ಲಿ ಸೂರಜ್ ಮತ್ತೆ ಆತನ ತಾಯಿ ಏನಿದ್ದಾರೆ ಆತ್ಮಹತ್ಯೆಗೆ ಎಸೆದ್ರು. ಆದ್ರೆ ಸೂರಜ್ ಸಾವನ್ನಪ್ಪಿರುವಂತದ್ದು. ಹೀಗಾಗಿ ಸದ್ಯ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಈ ರೀತಿ ಒಂದು ಘಟನೆ ನಡೆದಿದೆ. ಯಾವಾಗ ಗಾನವಿಯ ಕುಟುಂಬಸ್ಥರು ತೀವ್ರವಾಗಿ ಪ್ರತಿಭಟನೆಯನ್ನ ಮಾಡಿದ್ರು ಮತ್ತು ಅದು ಆ ಒಂದು ವಿಡಿಯೋಗಳು ಅಂದ್ರೆ ಮಾಧ್ಯಮಗಳಲ್ಲಿ ಬಂದಂತಹ ವಿಡಿಯೋಗಳು ಯಾವಾಗ ಹೈಪ್ ಆಗೋದಕ್ಕೆ ಶುರುವಾಯಿತು ಆ ಸಂದರ್ಭದಲ್ಲಿ ಆತ ಸಾಕಷ್ಟು ಒಂದು ನೊಂದಿದೆ ಮತ್ತು ಒಂದಷ್ಟು ಕೆಟ್ಟ ಶಬ್ದಗಳಿಂದ ಗಾನವಿಯ ಕುಟುಂಬದವರು ಒಂದು ಹೀಯಾಳಿಕೆಯನ್ನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರು. ಇದರಿಂದ ಸಹಜವಾಗಿಯೇ ಆ ಕುಟುಂಬ ಸಾಕಷ್ಟು ಒಂದು ನೊಂದ ಕಾರಣದಿಂದಾಗಿ ಆ ಕುಟುಂಬ ಸಾವನ್ನಪ್ಪಿರುವಂತದ್ದು, ಅಂದ್ರೆ ಸೂರಜ್ ಸಾವನ್ನಪ್ಪಿರುವಂತಹ ಒಂದು ಘಟನೆ ನಡೆದಿದೆ. ಹೀಗಾಗಿ ಈ ಒಂದು ಅಂಶಗಳನ್ನ ಇಟ್ಟುಕೊಂಡು ಆಕೆಯ ಮೇಲೆ ಅಂದ್ರೆ ಗಾನವಿ ಸತ್ತಿರುವಂತಹ ಒಂದು ಕಾರಣವನ್ನ ಇಟ್ಟುಕೊಂಡು ಅವರನ್ನ ಬಂಧನ ಮಾಡಲೇಬೇಕು ಅಂತ ಹೇಳಿ ಕುಟುಂಬಸ್ಥರು ಪಟ್ಟು ಹಿಡಿದಿದ್ರು. ಆದ್ರೆ ಇದು ಯುಡಿಆರ್ ಆದಂತಹ ಒಂದು ಕಾರಣದಿಂದಾಗಿ ಸದ್ಯದ ಮಟ್ಟಿಗೆ ಕಿರುಕುಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದಂತಹ ಒಂದು ಅವರು ದೂರನ್ನ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಇಲ್ಲ. ಹೀಗಾಗಿ ಆತನ ವಿರುದ್ಧ ಮಾಡಿರುವಂತಹ ಒಂದು ಆರೋಪಗಳಷ್ಟೇ ಹೊರತು ಅದಕ್ಕೆ ಯಾವುದೇ ರೀತಿಯಾದಂತಹ ಫೋನ್ ಕಾನ್ವರ್ಸೇಷನ್ ಆಗಿರಬಹುದು ಮತ್ತೆ ಇನ್ನಿತರ ಯಾವುದು ಕೂಡ ಇಲ್ಲ ಅಂತ ಹೇಳಿ ಪೊಲೀಸ್ ಮೂಲಗಳ ಮಾಹಿತಿ ಆಗಿರುವಂತದ್ದು. ಹೀಗಾಗಿ ಸದ್ಯ ಅವರ ಬೇಸರ ಅಂದ್ರೆ ಗಾನವಿ ಸತ್ತಿದ್ದಕ್ಕೆ ಅವರ ಬೇಸರವನ್ನು ವ್ಯಕ್ತಪಡಿಸಿದ್ರು. ಸಹಜವಾಗಿಯೇ ಪೋಷಕರು ತಮ್ಮ ಒಂದು ಎದೆಮಟ್ಟದ ಮಗಳು ಸಾವನ್ನಪ್ಪಿರುವಂತಹ ಒಂದು ಹಿನ್ನೆಲೆಯಲ್ಲಿ ಅವರು ಕೂಡ ಒಂದಷ್ಟು ಟ್ರಿಗ್ ಆದ್ರು ಅಂತಾನೆ ಹೇಳ್ಬೋದು. ಅಂದ್ರೆ ಸೂರಜ್ನ ಬಂಧನ ಮಾಡಲೇಬೇಕು ಅನ್ನುವಂತಹ ವಿಚಾರವಾಗಿ ಸಾಕಷ್ಟು ಪಟ್ಟು ಹಿಡಿದಿರುವಂತದ್ದು. ಶವವನ್ನ ಸೂರಜ್ನ ಮನೆಯ ಮುಂದೆ ಇಟ್ಟು ಅಲ್ಲಿ ಪ್ರತಿಭಟನೆ ಮಾಡುವಂತಹ ಮುಖಾಂತರ ನಮಗೆ ನ್ಯಾಯ ಬೇಕು ಅಂತ ಹೇಳಿ ನಿನ್ನೆಯಷ್ಟೇ ಸಾಕಷ್ಟು ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಈಗ ಸದ್ಯ ಇದೆಲ್ಲದರ ಒಂದು ಪ್ರಹಸನದಿಂದಾಗಿ ಬೇಸತ್ತಂತಹ ಸೂರಜ್ ಸಾವನ್ನಪ್ಪಿರುವಂತದ್ದು. ಈಗ ಆತನ ತಾಯಿಗೂ ಕೂಡ ಈಗ ಚಿಕಿತ್ಸೆ ಮುಂದುವರೆದಿದೆ. ಆ ಚಿಕಿತ್ಸೆಯ ಹಿನ್ನೆಲೆಯಲ್ಲಿ ಅಂದ್ರೆ ಈಗಾಗಲೇ ಸತತವಾಗಿ ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ. ಅಂದ್ರೆ ಆಕೆಯನ್ನು ಬದುಕಿ ಉಳಿಸುವಂತಹ ಒಂದು ನಿಟ್ಟಿನಲ್ಲಿ ಅಲ್ಲಿದ್ದಂತಹ ವೈದ್ಯರು ಸತತವಾಗಿ ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ. ತೀವ್ರ ತರನಾದಂತಹ ಒಂದು ಇದಾಗಿರುವಂತದ್ದು ಅಂದ್ರೆ ವಿಷವನ್ನ ಕುಡಿದಿರುವಂತಹ ಒಂದು ಕಾರಣದಿಂದಾಗಿ ಆಕೆಯ ಸ್ಥಿತಿ ಕೂಡ ಗಂಭೀರ ಆಗಿದೆ ಅಂತ ಹೇಳಿ ಈಗಾಗಲೇ ವಿಚಾರಗಳು ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅತ್ತ ಏನೋ ಗಾನವಿನೂ ಸೂಸೈಡ್ ಮಾಡಿಕೊಂಡ್ಲು, ಇತ್ತ ಸೂರಜ್ ಕೂಡ ಸೂಸೈಡ್ ಮಾಡ್ಕೊಂಡಿರುವಂತದ್ದು. ಹೀಗಾಗಿ ಇಲ್ಲಿ ಸಮಾನ ದುಃಖಿಗಳು ಅಂತಾನೆ ಹೇಳ್ಬೋದಾಗಿದೆ. ಅಂದ್ರೆ ಎರಡು ಕುಟುಂಬದವರು ಕೂಡ ಇದನ್ನ ಭರಿಸಬೇಕಾಗುತ್ತೆ, ಅಂದ್ರೆ ಈ ದುಃಖವನ್ನು ಅವರೇ ಭರಿಸಬೇಕಾಗುತ್ತೆ. ಹೀಗಾಗಿ ಸದ್ಯ ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ವಿದ್ಯಾರಣ್ಯ ರಾಮಮೂರ್ತಿ ನಗರ ಪೊಲೀಸರು ಕೂಡ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ನಾಗ್ಪುರದಲ್ಲಿ ಏನು ಈ ರೀತಿಯಾದಂತಹ ಖಾಸಗಿ ಹೋಟೆಲ್ನಲ್ಲಿ ಆಯಿತು, ಅಲ್ಲಿದ್ದಂತಹ ಪೊಲೀಸರು ಕೂಡ ಶವವನ್ನ ಮರಣೋತ್ತರ ಪರೀಕ್ಷೆಗೆ ಈಗಾಗಲೇ ರವಾನೆ ಮಾಡಲಾಗಿರುವಂತದ್ದು. ನಂತರ ಆ ಒಂದು ಶವವನ್ನು ಮರಣೋತ್ತರ ಪರೀಕ್ಷೆಯ ಬಳಿಕ ಕೇಸನ್ನು ದಾಖಲಿಸಿಕೊಂಡು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಇಂದು ಅಥವಾ ನಾಳೆ ಆತನ ಶವ ಬೆಂಗಳೂರಿನ ವಿದ್ಯಾರಣ್ಯಪುರಕ್ಕೆ ಬರುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಈ ಕೇಸ್ಗೆ ಮುಂದೆ ಯಾವ ರೀತಿ ಟ್ವಿಸ್ಟ್ಗಳನ್ನು ಸಿಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಈಗ ಯಾವುದೇ ರೀತಿಯಾದಂತಹ ಡೆತ್ ನೋಟ್ ಏನಿದೆ ಅದು ಯಾವುದು ಕೂಡ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಸಹಜವಾಗಿ ಇದು ಗೊತ್ತಿರುವಂತಹ ಒಂದು ವಿಚಾರ. ತನ್ನ ಪತ್ನಿಯ ಸಾವಿಗೆ ತಾನೇ ಕಾರಣ ಅನ್ನುವಂತಹ ಆರೋಪವನ್ನು ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಹಾಗೂ ತನ್ನ ವಿರುದ್ಧ ಒಂದಷ್ಟು ಶಬ್ದಗಳನ್ನ ಬಳಕೆಯನ್ನ ಮಾಡಿದ್ದಾರೆ. ಆ ಶಬ್ದಗಳ ಬಳಕೆಯಿಂದಲೇ ಈ ರೀತಿಯಾದಂತಹ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಇವರ ಕಾನ್ವರ್ಸೇಷನ್ ಏನಾದರೂ ಆಗಿದೆಯಾ, ಕುಟುಂಬಸ್ಥರು ಏನಾದರೂ ಕರೆಯನ್ನ ಮಾಡಿ ಸೂರಜ್ಗೆ ಏನಾದರೂ ಕರೆಯನ್ನ ಮಾಡಿದ್ರ ಅಥವಾ ಬೇರೆ ಏನಾದರೂ ರೀತಿಯಾದಂತಹ ಒಂದು ಬೆದರಿಕೆಗಳು ಬಂದಿದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಅವರ ಮೊಬೈಲ್ಗಳನ್ನ ಪರಿಶೀಲನೆ ನಡೆಸಬೇಕಾಗುತ್ತೆ. ಹೀಗಾಗಿ ಸದ್ಯ ಮುಂದಿನ ಹಂತದಲ್ಲಿ ಇಂದು ಅಥವಾ ನಾಳೆ ಆತನ ಶವ ಸೂರಜ್ನ ಶವ ವಿದ್ಯಾರಣ್ಯಕ್ಕೆ ಬರಬಹುದು, ವಿದ್ಯಾರಣ್ಯಪುರಕ್ಕೆ. ನಂತರ ಮುಂದಿನ ಪ್ರೋಸೆಸ್ ನಡೆಯಲಿದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಗಂಡನ ಮನೆ ಮುಂದೆ ಬಿಟ್ಟು